ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಪಲ್ಲವಿ. ಇವತ್ತು ನಾನು ಗೋಸ್ವರ್ಗವನ್ನು ತೋರಿಸ್ತಾ ಇದ್ದೀನಿ. ಇದು ಸಿದ್ದಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪ್ರಮುಖ ದೇವರು ರಾಮ್ ದೇವರಾಗಿರುತ್ತೆ. ನೋಡಿ, ಇದು ರಾಮದೇವರು. ಇಲ್ಲಿ ನಿತ್ಯವೂ ಪೂಜೆ ನಡೆಯುತ್ತದೆ. ಅಲ್ಲಿಂದ ಗೋಸ್ವರ್ಗಕ್ಕೆ ಹೋಗಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹೋಗಬೇಕಾದ್ರೂ ಕೂಡ ಸುತ್ತಲೂ ಹಸಿರಿನಿಂದ ಕೂಡಿದೆ. ಈ ಗೋಸ್ವರ್ಗ ಅಂದರೆ ಗೋಗಳನ್ನು ಫ್ರೀ ಆಗಿರುವಂಥದ್ದು. ಇಲ್ಲಿ ಯಾವುದೇ ದನವನ್ನು ಕಟ್ಟಿ ಹಾಕೋದಿಲ್ಲ. ನಾನು ಒಂದು ಫಂಕ್ಷನಿಗೆ ಬಂದಿದ್ದೆ, ಅವಾಗೆ ವಿಡಿಯೋ ಮಾಡಿರೋದು. ಅದಕ್ಕೆ ತುಂಬ ಜನ ಕಾಣಿಸ್ತಾ ಇದ್ದಾರೆ ನಿಮಗೆ. ಇಲ್ಲಿ ವರ್ಷವೂ ಶಂಕರ ಪಂಚಮಿ ನಡೆಯುತ್ತದೆ. 4 ದಿನ ನಡೆಯುತ್ತೆ. ತುಂಬ ಚೆನ್ನಾಗಾಗತ್ತೆ. ನೀವೆಲ್ಲ ಬಂದು ವಿಸಿಟ್ ಕೊಡ್ಬೋದು. ಯಾವಾಗ ಬೇಕಾದರೂ ಇಲ್ಲಿ ವಿಸಿಟ್ ಕೊಡ್ಬೋದು. ನೋಡಿ, ಶಂಕರಾಚಾರ್ಯರ ವಿಗ್ರಹವನ್ನು ಇಟ್ಟಿದ್ದಾರೆ. ಪಲ್ಲಕ್ಕಿ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ದನಗಳೆಲ್ಲ ಯಾವ ದನನೂ ಕಟ್ಟಿ ಹಾಕೋದಿಲ್ಲ ಇಲ್ಲಿ. ಈ ದನವನ್ನು ನೀವು ಮುಟ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಎಷ್ಟು ಸಾಫ್ಟಾಗಿ ಅವರು ಇದೆ ಗೊತ್ತಾ. ನಮಗೆ ಸ್ವಲ್ಪ ಕೂಡ ಅದು ಹಾನಿಯನ್ನು ಮಾಡೋದಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕೆಳಗಡೆ ಫುಲ್ ನೀರಿದೆ. ಮಧ್ಯ ಮಂಟಪ ಇದೆ. ಇಲ್ಲಿ 4 ದಿಕ್ಕಿನಿಂದ ನಾವು ಹೋಗ್ಬೋದು. ತುಂಬ ಚೆನ್ನಾಗಿದೆ. ನೋಡಿ, ಯಾವ ದನನೂ ಇಲ್ಲಿ ಕಟ್ ಹಾಕಿಲ್ಲ. ತುಂಬ ಫ್ರೀಯಾಗಿ ಬಿಟ್ಟಿದ್ದಾರೆ. ಇದಕ್ಕೆ ನೀವು ಹಿಂಡಿ ಹುಲ್ಲನ್ನು ಕೂಡ ನೀವು ಕೊಡ್ಬೋದು. ಇಲ್ಲಿ ಕರುಗಳಿಗೆ ಬೇರೆ ವ್ಯವಸ್ಥೆ ಇದೆ, ಅಂದರೆ ಹೋರಿಗಳಿಗೆ ಬೇರೆ ಇದೆ. ಹಾಲು ಕೊಡುವಂತಹ ದನಗಳಿಗೆ ಬೇರೆ ಇದೆ, ಅಂದರೆ ಡಿವೈಡ್ ಮಾಡಿಟ್ಟಿದ್ದಾರೆ. ಈ ಕೆರೆಯಲ್ಲಿ ತುಂಬ ಮೀನುಗಳು ಕೂಡ ಇವೆ. ಇದಕ್ಕೆ ನಾವು ಕಡಲೆಪುರಿಯನ್ನು ಕೂಡ ಹಾಕ್ಬೋದು. ಇದನ್ನು ನಾನು ಮೇಲೆ ನಿಂತ್ಕೊಂಡು ತೆಗೆದಿರುವಂತಹ ವಿಡಿಯೋ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಸುತ್ತಲೂ ಹೂವಿನ ಗಿಡವನ್ನು ಮಾಡಿದ್ದಾರೆ.
ನಾನಿಲ್ಲಿ ಹಿಂಡಿ ಮತ್ತು ಬಾಳೆಹಣ್ಣನ್ನು ತೊಗೊಬಂದ ತಕ್ಷಣ ಹೇಗೆ ಬರ್ತಾಯಿದೆ ಅಂತ ನೀವು ನೋಡ್ಬೋದು. ಬಟ್ ನಮಗೆ ಚೂರು ಹಾನಿಯನ್ನು ಮಾಡೋದಿಲ್ಲ ಇವು. ಬಟ್ ಕೈಯಲ್ಲಿ ಕೊಟ್ಟರೆ ಓಕೆ, ಅದ್ರ ಗೂಡೆನೇ ಕೊಟ್ಬಿಟ್ರೆ ನಮ್ಮನ್ನು ಇದು ಮಾಡಿಬಿಡತ್ತೆ. ನೆಕ್ಸ್ಟ್ ಅದನ್ನು ತೊಗೊಳ್ಳೋಕ್ಕೆ ಆಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.